ಜ್ಯೋತಿರ್ಗಮಯ. ಶ್ರೀ ಗುರುಭ್ಯೋ ನಮಃ. ಶ್ರೀಮತೆ ರಾಮಾನುಜಾಚಾರ್ಯಾಯ ನಮಃ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥನಾಥಾಯ ಸೀತಾಯತ್ಪತಯೇ ನಮಃ. ವೀಕ್ಷಕ ಬಂಧು ಭಗಿನಿಯರಲ್ಲಿ ಪ್ರಾತಃ ಕಾಲದ ನಮಸ್ಕಾರಾದಿಗಳನ್ನು ಮಾಡ್ತಾ ನೋಡಿ, ನಮಗೆ ಎಂತಹ ಸುದಿನ ಅಂತ ಅಂದರೆ 500, 600, ಸಾವಿರಾರು ವರ್ಷಗಳ ಇತಿಹಾಸದ ಒಂದು ಚಿತ್ರಣವನ್ನು ನೋಡುವಂತಹ ಒಂದು ಸುವರ್ಣ ಅವಕಾಶ, ಒಂದು ಪೂರ್ವ ಜನ್ಮದ ಸುಕೃತದ ಫಲ ಅಂತ ನಾನು ಹೇಳ್ಬೋದು. ಅಯೋಧ್ಯೆಯಲ್ಲಿ ಆಗ್ತಿರುವಂತಹ ರಾಮ ಮಂದಿರ ನಮ್ಮ ಪೂರ್ವಜರು ಎಷ್ಟೋ ಜನಗಳ ಹೋರಾಟ, ಶ್ರಮ, ಬಲಿದಾನ, ಇದರ ಒಂದು ಫಲ ನಮಗೆ, ನಮ್ಮ ತಲೆಮಾರಿನ ಜನಗಳಿಗೆ ನಾವು ನೋಡುವಂತಹ ಒಂದು ಸುಕೃತ, ಯಾವುದೋ ಜನ್ಮದಲ್ಲಿ ಮಾಡಿರುವಂತಹ ಒಂದು ಅದೃಷ್ಟದ ದಿಂದ ನಮಗೆ ಇದೆಲ್ಲವೂ ಸಹ ನೋಡ್ಲಿಕ್ಕೆ ಆಗ್ತಾ ಇದೆ. ಈ ದಿನ ನೋಡಿ, 22ನೇ ತಾರೀಕು ಸೋಮವಾರ, ಮೃಗಶಿರ ನಕ್ಷತ್ರದಲ್ಲಿ ಶ್ರೀರಾಮರ ಪ್ರತಿಷ್ಠಾಪನೆ ಆಗ್ತಾ ಇದೆ. ಇಡೀ ವಿಶ್ವದಲ್ಲಿ ಎಲ್ಲಿ ಬೇಕಾದ್ರೂ ನೋಡಿ, ರಾಮನ ವಿಗ್ರಹ ನಿಮಗೆಲ್ಲೂ ಸಿಗೋದಿಲ್ಲ. ಈಗ ಪ್ರತಿಷ್ಠಾಪನೆ ಆಗ್ತಿರುವಂತಹ ರಾಮಲಲ್ಲಾ ವಿಗ್ರಹ 5 ವರ್ಷದಿಂದ 12 ವರ್ಷದ ಒಳಭಾಗದಲ್ಲಿ ಇರುವಂತಹ ಒಂದು ಬಾಲಕನ ಭಾವಚಿತ್ರದ ಒಂದು ವಿಗ್ರಹ. ಇದು ನೀವು ಇಡೀ ವಿಶ್ವದೆಲ್ಲೂ ಸಹ ನೀವು ಕೃಷ್ಣನ ವಿಗ್ರಹವನ್ನು ನೋಡ್ತೀರಿ, ನೀವು ಚಿಕ್ಕ ಕೃಷ್ಣನ ವಿಗ್ರಹ ನೋಡಿರ್ತೀರಿ. ರಾಮನ ವಿಗ್ರಹ ನಿಮ್ಗೆಲ್ಲೂ ಇಲ್ಲ. ಅದು ಮೊಟ್ಟ ಮೊದಲು ಪ್ರತಿಷ್ಠಾಪನೆ ಆಗ್ತಿರುವಂಥದ್ದು ನಮ್ಮ ಅಯೋಧ್ಯೆಯಲ್ಲಿ. ನಮ್ಮೆಲ್ಲರ ಪೂರ್ವದ ಜನ್ಮದ ಪುಣ್ಯದ ಫಲದಿಂದ ನಾವೆಲ್ಲರೂ ಸಹ ನೋಡುವಂಥ ಸುಯೋಗ ನಮಗೆ ಬಂದಿದೆ, ಒದಗಿದೆ. ನಾವೆಲ್ಲರೂ ಸಹ ಧನ್ಯರಾಗ್ತೇವೆ. ನಾವೆಲ್ಲರೂ ಸಹ ಹೋಗ್ಲಿಕ್ಕೆ ಈಗ ಸಾಧ್ಯವಾಗುವುದಿಲ್ಲ, ಮುಂದೊಂದು ದಿವಸ ಹೋಗೋಣ. ಎಲ್ಲ ಪ್ರತಿಷ್ಠಾಪನೆ ಆಗ್ತಿರುವಂತಹ ದಿನ 22ನೇ ತಾರೀಕು ಅತ್ಯಂತ ಶುಭವಾಗಿರುವಂತಹ ದಿನ. ಈ ದಿನ ಕೇವಲ ನಾವು ಭಗವಂತನ ಧ್ಯಾನವನ್ನು ಮಾಡುವುದಕ್ಕೋಸ್ಕರವಾಗಿಯೇ ಮೀಸಲಾಗಿಡಬೇಕು ಅಂತ ನಾವೆಲ್ಲರೂ ಸಹ ಸಂಕಲ್ಪವನ್ನು ಮಾಡಿಕೊಳ್ಬೇಕು. ನಮ್ಮೆಲ್ಲರಿಗೂ ಸಹ ರಾಮರ ಅಕ್ಷತೆ ಸಿಕ್ಕಿದೆ. ರಾಮರ ಪ್ರತಿಷ್ಠಾಪನೆ ಆಗುವಂತಹ ದಿನದಂದು ರಾಮರ ಒಂದು ಭಾವಚಿತ್ರವು ಅಥವಾ ಮಹಾವಿಷ್ಣುವಿನ ಭಾವಚಿತ್ರದ ಮುಂದೆ ಆ ಅಕ್ಷತೆಯನ್ನಿಟ್ಟು ದೀಪವನ್ನು ಹಚ್ಚಿ ನಮಗೆ ಸಾಧ್ಯವಾಗಿರುವಂಥ ನೈವೇದ್ಯಾದಿಗಳನ್ನೇನಾದರೂ ಸಾಧ್ಯವಾದರೆ ಇಟ್ಟು ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥನಾಥನಾಥಾಯ ಸೀತಾಯತ್ಪತಯೇ ನಮಃ ಅಂತ ನಾವು ಅವನನ್ನು ಪ್ರಾರ್ಥನೆ ಮಾಡಿಕೊಂಡಾಗ ಖಂಡಿತವಾಗಿ ಆ ರಾಮನ ನೇರ ದೃಷ್ಟಿ ನಮ್ಮ ಕುಟುಂಬದ ಮೇಲೂ ಬೀಳುತ್ತೆ. ರಾಮನ ಅನುಗ್ರಹ ನಮಗೂ ಸಹ ಸಲ್ಲುತ್ತೆ. ಒಂದು ಸಂಕಲ್ಪವನ್ನು ಮಾಡಿಕೊಳ್ಳೋಣ. ಸಂಕಲ್ಪಕ್ಕೆ ನಿಮ್ಗೆಲ್ಲರಿಗೂ ಸಹ ಅಕ್ಷತೆ ಕೊಟ್ಟಿದ್ದಾರೆ. ಅಕ್ಷತೆಯನ್ನು ಕೈಲಿಟ್ಕೊಳ್ಳಿ. ಆ ಪ್ರತಿಷ್ಠಾಪನೆ ಆಗುವಂಥ ಸಂದರ್ಭದಲ್ಲಿ ನೀವು ಸಹ ನಿಮ್ಮ ಕುಟುಂಬದ ಹೆಸರುಗಳನ್ನೆಲ್ಲವೂ ಸಹ ಹೇಳ್ಕೊಳ್ಳಿ. ನಿಮಗೆ ಗೊತ್ತಿರುವಂತಹ ಗೋತ್ರವೋ, ನಿಮಗೆ ಗೊತ್ತಿರುವಂತಹ ನಿಮ್ಮ ಹೆಸರುಗಳು, ನಕ್ಷತ್ರಗಳೆಲ್ಲವೂ ಸಹ ಹೇಳ್ಕೊಂಡು ರಾಮನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ. ರಾಮಚಂದ್ರ, ನಿನ್ನ ಅನುಗ್ರಹಕ್ಕೆ ನಾವು ಪಾತ್ರರಾಗಬೇಕು. ನಮಗಿರುವಂಥ ಸಂಕಷ್ಟಗಳನ್ನು ಪರಿಹಾರ ಮಾಡು. ನಮಗಾಗಬೇಕಾಗಿರುವಂಥ ಎಲ್ಲ ಕೆಲಸಗಳಿಗೆ ಉತ್ತೇಜನವನ್ನು ಕೊಡು. ನೀನು ನಿನ್ನ ಅನುಗ್ರಹವನ್ನು ನಮ್ಮ ಕುಟುಂಬದ ಮೇಲೆ ದಯಪಾಲಿಸುವಂತಹ ಪ್ರಾರ್ಥನೆ ಮಾಡ್ಕೊಳ್ಳೋದು ಈ ಅಕ್ಷತೆ, ಮಂತ್ರಾಕ್ಷತೆಗಳಲ್ಲಿ. ಅಕ್ಷತೆ ಕಡಿಮೆ ಇದೆ ಅಂತಂದರೆ ಮತ್ತು ಸ್ವಲ್ಪ ಅಕ್ಷತೆಯನ್ನು ಮಾಡಿ ಮಿಶ್ರಣ ಮಾಡಿ ಜಾಸ್ತಿ ಮಾಡ್ಕೊಳ್ಳಿ. ಇಲ್ಲಾಂದ್ರೆ ಇರುವಂಥ ಅಕ್ಷತೆಗಳನ್ನ 4 ಕಾಲ ಅಕ್ಷತೆ ತಗೊಂಡ್ರೆ ಇಡೀ ಕುಟುಂಬದವರದನ್ನು ಮಾಡ್ಕೊಳ್ಬೋದು. ನಂತರದಲ್ಲಿ ಮಂತ್ರಾಕ್ಷತೆ ಸಂಕಲ್ಪವಾದ ನಂತರದಲ್ಲಿ ಮತ್ತೆ ಒಂದು ಪೇಪರ್ನಲ್ಲೋ ಕವರಲ್ಲೋ ಕಟ್ಬಿಟ್ಟು ನೀವು ಎಲ್ಲಿಡಬೇಕು ಅಂತಂದರೆ, ಪ್ರತಿನಿತ್ಯವೂ ನೀವು ಪೂಜೆ ಮಾಡುವಂಥ ಜಾಗದಲ್ಲಿ ಇಡಿ. ಸಾಧ್ಯವಾಗದಿದ್ದರೆ ನಿಮ್ಮ ಮನೆಯಲ್ಲಿರುವಂತಹ ಹಣವನ್ನು ಕೂಡಿಟ್ಟಿರುವಂತಹ ಒಂದು ಜಾಗದಲ್ಲಿಯೋ ಮತ್ತೆ ಒಡವೆ ವಸ್ತುಗಳಿಟ್ಟಿರುವಂತಹ ಜಾಗದಲ್ಲಿಯೋ ಅಕ್ಷತೆಗಳನ್ನು ಹಾಕಿದಾಗ ಅದು ಇನ್ನೂ ಒಂದು ಹೆಚ್ಚಾಗಲಿಕ್ಕೆ ಅನುಗ್ರಹವಾಗುತ್ತೆ, ರಾಮರ ಅನುಗ್ರಹವಾಗುತ್ತೆ. ತಾವೆಲ್ಲರೂ ಸಹ ಇಂತಹ ಸುದಿನವನ್ನು ನಾವು ಖಂಡಿತವಾಗಿ ಮಿಸ್ ಮಾಡ್ಕೊಳ್ಳೋದು ಬೇಡ. ತಾವೆಲ್ಲರೂ ಸಹ ಪ್ರಾತಃ ಕಾಲ ಸೋಮವಾರ ನೋಡಿ, ಶುಭವಾಗಿರುವಂತಹ ದಿನ, ಶುಭ ಲಗ್ನ, ಶುಭಯೋಗ, ಶುಭಕರಣ, ಶುಭ ವಾರದಲ್ಲಿ ಆಗ್ತಿರುವಂತಹ ರಾಮಲಲ್ಲರ ವಿಗ್ರಹ ಪ್ರತಿಷ್ಠಾಪನೆ, ಅದೆಲ್ಲವೂ ಸಹ ವಿಶೇಷವಾಗಿ ಕೂಡಿರುವಂತಹ ವಿಗ್ರಹ. ನಮ್ಮ
ನಮ್ಮ ಕರ್ನಾಟಕದಿಂದ ಸುಮಾರು ಆ ಉತ್ತರ ಪ್ರದೇಶಕ್ಕೆ ಅಯೋಧ್ಯೆಗೆ ಹೋಗಿರುವಂಥ ಪದಾರ್ಥಗಳು ತುಂಬ ಇದೆ. ಇಲ್ಲಿಂದ ನಮಗೆ ವಿಗ್ರಹ ಹೋಗಿದೆ. ಮುಖ್ಯವಾಗಿ ನಮಗೆ ರಾಮರ ವಿಗ್ರಹ ಹೋಗಿರುವಂಥದ್ದು ನಮ್ಮ ಕರ್ನಾಟಕದಿಂದ. ವಿಗ್ರಹ ಕೆತ್ತನೆ ಮಾಡಿರುವಂಥದ್ದು ಯೋಗಿರಾಜ್ ಅಂತ ನಮ್ಮ ಕನ್ನಡದವರು. ಅಲ್ಲಿ ಹೋಗಿರುವಂತಹ ಎಷ್ಟೋ ಮಣ್ಣಿನ ಶೇಖರಣೆಗಳು ನಮ್ಮದು. ಮತ್ತೆ ಅಲ್ಲಿ ಹೋಗಿರುವಂತಹ ಎಷ್ಟೋ ಕಲ್ಲುಗಳು ನಮ್ಮವು. ಅಲ್ಲಿ ಹೋಗಿರುವಂತಹ ಹೊದಿಕೆ ಹೊತ್ತಿರುವಂಥದ್ದು ನಮ್ಮದು. ಕೆಲವರು ಧ್ವಜವನ್ನ ಕೊಟ್ಟಿದ್ದಾರೆ, ಕೆಲವರು ಕಂಬಳಿಯನ್ನ ಕೊಟ್ಟಿದ್ದಾರೆ, ಕೆಲವರು ವಿಗ್ರಹಗಳಲ್ಲದೆ ಕೆಲವು ದಾನ ಧರ್ಮಾದಿಗಳನ್ನ ಮಾಡಿದ್ದಾರೆ. ಸುಮಾರು ನಮ್ಮ ಕರ್ನಾಟಕದಿಂದ ಅಲ್ಲಿ ಕೊಡುಗೆಯಾಗಿ ಹೋಗಿರುವಂಥದ್ದು. ನಾವೆಲ್ಲರೂ ಸಹ ಇಂತಹ ಸುದಿನವನ್ನು ನಾವು ಯಾವ ರೀತಿ ಬಳಸ್ಕೊಳ್ಬೇಕು ಅಂತ ಅಂದರೆ, ನಿಮ್ಗೆಲ್ಲಾದ್ರೂ ದೇವಸ್ಥಾನಗಳ ಹತ್ತಿರದಲ್ಲಿ ಪೂಜೆ ಮಾಡ್ತಿರ್ತಾರೆ, ರಾಮರ ಭಜನೆ ಕೀರ್ತನೆಗಳಾಗ್ತಾ ಇರ್ತದೆ. ನಮಗೆ ಹೇಳಕ್ಕೆ ಬರಲಿಲ್ಲ ಅಂದ್ರೂ ಪರವಾಗಿಲ್ಲ, ಕೇಳಿಸ್ಕೊಳ್ಳುವಂತಹ ಒಂದು ಸುದಿನ ನಮಗೆ ಸಿಕ್ಕಿದೆ. ನಾವೆಲ್ಲರೂ ಸಹ ರಾಮರ ಭಜನೆಯಲ್ಲಿ, ರಾಮರ ಕೀರ್ತನೆಯಲ್ಲಿ, ರಾಮರ ಪೂಜೆಗಳಲ್ಲಿ ಇವತ್ತು ಏನಾಗುತ್ತೆ ಅಂತಂದ್ರೆ, ಸೋಮವಾರ ಪೂರ್ತಿ ದಿನ ಬೆಳಗ್ಗೆಯಿಂದಲೂ ಸಾಯಂಕಾಲದವರೆಗೂ ರಾಮರ ಕೀರ್ತನೆಗಳು, ರಾಮರ ಭಜನೆಗಳು, ರಾಮರ ಧ್ಯಾನಗಳೇ ಆಗ್ತಾ ಇರುತ್ತೆ. ನಾವೆಲ್ಲರೂ ಸಹ ಇಂತಹ ದಿನವನ್ನ ರಾಮರಿಗೋಸ್ಕರವಾಗಿ ಒಂದು ದಿನವನ್ನ ನಾವು ಮುಡುಪಾಗಿಡೋಣ. ಯಾಕೆ ಅಂತ ಅಂದ್ರೆ, ನಮ್ಮ ಪೂರ್ವಜರು, ನಮ್ಮ ತಾತ ಮುತ್ತಾತ ಅವರಪ್ಪರ ಕಾಲದಿಂದಲೂ ಸಹ ಈ ಜಾಗಕ್ಕೋಸ್ಕರವಾಗಿ, ಈ ರಾಮ ಮಂದಿರಕ್ಕೋಸ್ಕರವಾಗಿ ಎಷ್ಟೋ ಬಲಿದಾನಗಳಾಗ್ಬಿಟ್ಟಿದೆ. ಎಷ್ಟೋ ಪ್ರಾಣವನ್ನ ಕಳ್ಕೊಂಡಿದ್ದಾರೆ, ಎಷ್ಟೋ ಕುಟುಂಬವನ್ನ ಹಾಳು ಮಾಡಿಕೊಂಡಿದ್ದಾರೆ. ಇದೆಲ್ಲವೂ ಆಗಿರುವಂಥದ್ದು ಆ ಹೋರಾಟಕ್ಕೋಸ್ಕರವಾಗಿ. ಆ ಹೋರಾಟದ ಪ್ರತಿಫಲ, ಹೋರಾಟದ ಫಲ ನಮಗೆ ಈಗ ಸಿಕ್ಕಿದೆ, ನಮ್ಮ ತಲೆಮಾರಿನವರಿಗೆ ಸಿಕ್ಕಿದೆ. ನಾವೆಲ್ಲರೂ ಸಹ ಇಂಥ ದಿನವನ್ನ, ಇಂತಹ ಸುವರ್ಣ ದಿನಗಳನ್ನ, ಇಂತಹ ಸುವರ್ಣ ಅಕ್ಷರಗಳಿಗೆ ಕೆತ್ತಬೇಕಾಗಿರುವಂತಹ ದಿನವನ್ನ ನಾವು ಮಿಸ್ ಮಾಡಿಕೊಂಡ್ರೆ ಅದು ಖಂಡಿತವಾಗಿ ಮತ್ತೊಂದು ದಿನ ಸಿಗೋದಿಕ್ಕೆ ಸಾಧ್ಯವಾಗುವುದಿಲ್ಲ ಅಂತ ಹೇಳ್ತಾ, ನಾವೆಲ್ಲರೂ ಸಹ ಈ ದಿನ ಪ್ರಾತಃ ಕಾಲದಲ್ಲಿ ಎದ್ದು ಸ್ನಾನವನ್ನು ಮಾಡಿ ನಾವೆಲ್ಲರೂ ಶುಭ್ರವಾಗಿದ್ದು, ನಮ್ಮ ಮನೆಯಲ್ಲಿರುವಂಥ ದೇವರುಗಳನ್ನು ಶುಭ್ರಗೊಳಿಸಿ, ಸಾಧ್ಯವಾದರೆ ಅಲ್ಲಿ ಒಂದು ನೈವೇದ್ಯಾದಿಗಳನ್ನು ಮಾಡಿ, ನಮ್ಮ ಮನೆಯ ಅಕ್ಕಪಕ್ಕದಲ್ಲಿರುವಂತಹ ಯಾವುದೇ ಒಂದು ದೇವಸ್ಥಾನದಲ್ಲಿ, ಎಲ್ಲ ದೇವಸ್ಥಾನಗಳಲ್ಲೂ ದೀಪ ಹಚ್ಚಿ ಪೂಜೆ ಮಾಡ್ತಿರ್ತಾರೆ. ನೀವು ಅಲ್ಲಿ ಬಂದು ಅವರನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ. ನಿಮ್ಮ ಮನೆಯಲ್ಲಿ ಬೆಳಗ್ಗೆ ಕಾಲದಲ್ಲಿ ದೀಪ ಹಚ್ಚುವುದು ಒಂದಾದರೆ, ಸಾಯಂಕಾಲವೂ ಸಹ 5 ದೀಪಗಳನ್ನು ಹಚ್ಚಬೇಕು. ರಾಮರಿಗೆ 5 ಪಂಚ ಅಂದ್ರೆ 5ಕ್ಕೆ ನಾವು ಹೇಳ್ತೀವಿ ಬುಧನ ಸಂಖ್ಯೆ ಹೇಳ್ತೀವಿ. ಆ ಬುಧ ಯಾರು ಅಂತ ಅಂದ್ರೆ ರಾಮರ ಆರಾಧನೆ ಮಾಡುವಂತಹ ಗ್ರಹ ಯಾರು ಅಂತಂದ್ರೆ ಬುಧ ಗ್ರಹ. ವಾರದಲ್ಲಿ ಅತ್ಯಂತ ಶ್ರೇಷ್ಠವಾಗಿರುವಂತಹ ವಾರ ಯಾವುದು ಅಂತ ಅಂದ್ರೆ ರಾಮರಿಗೆ ಬುಧವಾರ. ಈಗ ಪ್ರತಿಷ್ಠಾಪನೆ ಆಗ್ತಿರುವಂಥದ್ದು ಸೋಮವಾರ. ಯಾಕೆ ಅಂತ ಅಂದ್ರೆ ಶಿವನ ಪ್ರತಿ ದೇವರು ಅಂದ್ರೆ ಶಿವನ ಅನುಯಾಯಿ ರಾಮರು ಯಾವಾಗಲೂ ಪೂಜೆ ಮಾಡಿ ಆರಾಧನೆ ಮಾಡ್ತಿದ್ದ ದೇವರು ಯಾರು ಅಂತ ಅಂದ್ರೆ ಶಿವನನ್ನ ಯಾವಾಗಲೂ ಅನನ್ಯವಾಗಿ ರಾಮರು ಪೂಜೆ ಮಾಡ್ತಿದ್ರು. ಅದಕ್ಕೆ ನೀವು ರಾಮಲಿಂಗೇಶ್ವರ ನೋಡುತ್ತೀರಿ, ರಾಮರ ಪ್ರತಿಷ್ಠಾಪನೆ ಮಾಡ್ತಾ ಲಿಂಗಾದಿಗಳು ನೋಡುತ್ತೀರಿ, ಪೂಜೆಗಳು ಮಾಡೋದು ಜಾಗವನ್ನು ನೋಡುತ್ತೀರಿ. ಅದಕ್ಕೆ ಆ ರಾಮನಿಗೆ ಪ್ರಿಯವಾಗಿರುವಂತಹ ವಾರದಲ್ಲಿ ಸೋಮವಾರವೂ ವಾರವಾಗಿರೋದ್ರಿಂದ, ರಾಮರು ಅನನ್ಯವಾಗಿ ಪೂಜೆ ಮಾಡುವಂತಹ ಭಗವಂತ ಶಿವನ ವಾರವೂ ಆಗಿರೋದ್ರಿಂದ ಸೋಮವಾರ ಮೃಗಶಿರಾ ನಕ್ಷತ್ರ ತೆಗೆದುಕೊಂಡಿರ್ತಾರೆ. ಒಳ್ಳೆ ಲಗ್ನಲ್ಲಿ ಪ್ರತಿಷ್ಠಾಪನೆ ಆಗ್ತಿದೆ. ನಾವೆಲ್ಲರೂ ಸಹ ಈ ಸಮಯವನ್ನ ನಾವೆಲ್ಲರೂ ಸಹ ಆ ಭಗವಂತನ ನಾಮಸ್ಮರಣೆಗಾಗಿ ಮೀಸಲಾಗಿಡೋಣ. ರಾಮರ ಭಜನೆಯನ್ನ, ಕೀರ್ತನೆಯನ್ನ, ಅವರ ಕಾರ್ಯಕ್ರಮಗಳನ್ನು ನೋಡ್ತಾ ಈ ದಿನವನ್ನ ನಾವು ಒಂದು ಸುದಿನವನ್ನಾಗಿ ಮಾಡ್ಕೊಳ್ಳೋಣ ಅಂತ ಸಂದರ್ಭದಲ್ಲಿ ಹೇಳ್ತಾ, ನೀವೆಲ್ಲರೂ ಸಹ ರಾಮರ ಒಂದು ಅನುಗ್ರಹಕ್ಕೆ ಪಾತ್ರರಾಗಿ ಅಂತ ಕೇಳ್ಕೊಳ್ತಾ ಇದರ ಕಾರ್ಯಕ್ರಮಕ್ಕೆ ಮಂಗಳವನ್ನಾಡ್ತೇನೆ. ಭಗವಂತ ನಿಮ್ಮೆಲ್ಲರಿಗೂ ಸಹ ಒಳಿತನ್ನು ಮಾಡಲಿ. ಜ್ಯೋತಿರ್ಗಮಯ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೋಡ್ತಾ ಇರಿ ರಿಯಲ್ ಬೆಂಗಳೂರು.